ಬೆಂಗಳೂರಿನ ಪ್ರಸಿದ್ಧ ಬನಶಂಕರಿ ದೇವಸ್ಥಾನದಿಂದ ನಮ್ಮ ಪ್ರತಿನಿಧಿ ರಕ್ಷಾ ನೇರ ಸಂಪರ್ಕದಲ್ಲಿ. ರಕ್ಷಾ, ಬನಶಂಕರಿಯಲ್ಲಿ ಯಾವ ರೀತಿ ಸಿದ್ಧತೆಗಳಾಗಿದೆ? ಗ್ರಹಣದ ಆಚರಣೆಗೆ ಸಂಬಂಧಿಸಿದಂತೆ ಏನೇನು ಬದಲಾವಣೆ ಇವತ್ತಿನ ದಿನಕ್ಕೆ ಸಂಬಂಧಿಸಿ? ರಕ್ಷತ್, ಬನಶಂಕರಿ ದೇವಸ್ಥಾನದಲ್ಲಿ ನಿತ್ಯ ಪೂಜೆ ಈಗ ಶುರುವಾಗಿರ್ತಕ್ಕಂಥದ್ದು. ಅಂದರೆ ಪ್ರತಿನಿತ್ಯ ಇಲ್ಲಿ ಅಭಿಷೇಕ, ಹೋಮ, ಹವನಗಳು ಆ ರೀತಿಯಾದಂಥ ಕಾರ್ಯಕ್ರಮಗಳು ಇದ್ದೇ ಇರುತ್ತೆ. ಇವತ್ತು ಮಂಗಳವಾರ ಆಗಿರೋದ್ರಿಂದ ಮಂಗಳವಾರ, ಶುಕ್ರವಾರ ವಿಶೇಷವಾದಂಥ ಪೂಜೆಯನ್ನು ಅಮ್ಮನವರ ದೇವಸ್ಥಾನದಲ್ಲಿ ಮಾಡೋದು ವಾಡಿಕೆಯಾಗಿರುತ್ತೆ. ಇವತ್ತು ಕೂಡ ವಿಶೇಷವಾದಂಥ ಪೂಜೆ ಪುರಸ್ಕಾರಗಳು ನಡೀತಾ ಇರ್ತಕ್ಕಂಥದ್ದು. ಸದ್ಯ ಇದೀಗ ಸ್ವಲ್ಪ ಮುಂಚಿತವಾಗಿ, ಸಾಮಾನ್ಯವಾಗಿ 9 ಗಂಟೆ ಸಮಯಕ್ಕೆ ಮಂಗಳವಾರ, ಶುಕ್ರವಾರದಂದು ಯಾವಾಗಲೂ ಕೂಡ ಅಮ್ಮನವರ ದೇವಸ್ಥಾನದಲ್ಲಿ ಬನಶಂಕರಿ ಅಮ್ಮನವರಿಗೆ ಮಹಾಮಂಗಳಾರತಿ ಆಗ್ತಿತ್ತು. ಆದರೆ ಗ್ರಹಣದ ಹಿನ್ನೆಲೆಯಲ್ಲಿ ಇವತ್ತು ಬಹಳ ಮುಂಚಿತವಾಗಿಯೇ ಇವತ್ತು ಮಹಾಮಂಗಳಾರತಿ ನಡೀತಾ ಇರ್ತಕ್ಕಂಥದ್ದು. ಬೆಳ್ಳಂಬೆಳಗ್ಗೆ ಇಲ್ಲಿನ ಅರ್ಚಕರು ಬಹಳಷ್ಟು ಮುಂಚಿತವಾಗಿಯೇ ಇವತ್ತು ದೇವಸ್ಥಾನವನ್ನು ತೆಗೆದು ದೇವಸ್ಥಾನದ ಪೂಜಾ ವಿಧಿವಿಧಾನಗಳನ್ನ ನಡೆಸಿದ್ದಾರೆ. ಎಲ್ಲ ರೀತಿಯಾದಂತಹ ಒಂದು ಅಭಿಷೇಕ ಇರ್ಬೋದು, ಪೂಜಾ ಕೈಂಕರ್ಯಗಳಿರ್ಬೋದು, ಅಲಂಕಾರ ಇರ್ಬೋದು, ಎಲ್ಲವನ್ನು ನಡೆಸಿರ್ತಕ್ಕಂಥದ್ದು. ಭಕ್ತಾದಿಗಳು ಕೂಡ ಅಷ್ಟೇ ಬಹಳ ಮುಖ್ಯವಾಗಿ ಬಹಳ ಮುಂಚಿತವಾಗಿಯೇ ಬಂದು ಗ್ರಹಣದ ಹಿನ್ನೆಲೆಯಲ್ಲಿ ದೇವಿಯ ಆರಾಧನೆಯನ್ನು ಮಾಡ್ತಿರುವಂಥದ್ದನ್ನ ನೋಡ್ಬೋದು. ಮಂಗಳವಾರ, ಶುಕ್ರವಾರ ಅಂದರೆ ಬನಶಂಕರಿ ಅಮ್ಮನವರಿಗೆ ತುಪ್ಪದ ದೀಪವನ್ನು, ಹಾಗೆ ಬೆಲ್ಲದ ದೀಪವನ್ನು, ಎಸ್ಪೆಷಲಿ ಹೇಳಬೇಕಂತ ಅಂದರೆ ನಿಂಬೆಹಣ್ಣಿನ ದೀಪವನ್ನು ತೆಗೆದುಕೊಂಡು ಬರೋದು ವಾಡಿಕೆಯಾಗಿರುತ್ತೆ. ಇವತ್ತು ಕೂಡ ಅದೇ ರೀತಿಯಾಗಿ ಭಕ್ತಾದಿಗಳು ನಿಂಬೆಹಣ್ಣಿನ ದೀಪವನ್ನು ತೆಗೆದುಕೊಂಡು ಬಂದು ಅಮ್ಮನವರಿಗೆ ಪೂಜೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಅಮ್ಮನವರಿಗೆ ವಿಶೇಷವಾದಂಥ ಅಲಂಕಾರವನ್ನು ಕೂಡ ಇವತ್ತು ಮಾಡಿರ್ತಕ್ಕಂಥದ್ದು. ಸೊ ದೇವಿಯ ಒಂದು ಆರಾಧನೆ ಕೂಡ ಮಂಗಳವಾರ ಯಾವುದೇ ಕಾರಣಕ್ಕೂ ಮಿಸ್ ಮಾಡೋದಕ್ಕಾಗಲ್ಲ, ಗ್ರಹಣ ಇದ್ದರೂ ಕೂಡ. ಹಾಗಾಗಿನೇ ಆದಷ್ಟು ಬೇಗನೆ ದೇವಿಯ ಆರಾಧನೆಯನ್ನು ಮುಗಿಸಿ, ನಿತ್ಯ ಪೂಜೆಯನ್ನು ಮುಂಚಿತವಾಗಿ ಮುಗಿಸಿ ಸುಮಾರು 11ರಿಂದ 11:30 ಸಮಯಕ್ಕೆ ದೇವಸ್ಥಾನವನ್ನು ಸಂಪೂರ್ಣವಾಗಿ ಬಂದ್ ಮಾಡುವಂತಹ ಒಂದು ಯೋಚನೆಯನ್ನು ಆಡಳಿತ ಮಂಡಳಿ ಒಳಗೊಂಡಿರ್ತಕ್ಕಂಥದ್ದು. ದೇವಸ್ಥಾನ 11:30ಕ್ಕೆ ಬಂದ್ ಆಗುತ್ತೆ. ಆದರೆ ಮತ್ತೆ ಸಂಜೆ 7 ಗಂಟೆಗೆ ದೇವಸ್ಥಾನವನ್ನು ತೆರೆಯಲಾಗುತ್ತೆ. ಅಂದರೆ 6:47 ಸುಮಾರಿಗೆ ಗ್ರಹಣ ಸಂಪೂರ್ಣವಾಗಿ ಮುಕ್ತಿಯನ್ನು ಕಾಣುತ್ತೆ. ಗ್ರಹಣ ಬಿಟ್ಟ ನಂತರ ದೇವಸ್ಥಾನಕ್ಕೆ ಪುಣ್ಯಾಹವನ್ನು ಮಾಡಿ, ಹಾಗೆ ದೇವಸ್ಥಾನದ ಶುದ್ಧಿ ಕಾರ್ಯವನ್ನು ಪೂರ್ಣಗೊಳಿಸಿ ನಂತರ ಮತ್ತೆ ಭಕ್ತಾದಿಗಳಿಗೆ ನಿತ್ಯ ಪೂಜೆಯನ್ನು ಮಾಡೋ ಮೂಲಕ ಭಕ್ತಾದಿಗಳಿಗೆ ದೇವಿಯ ದರ್ಶನಕ್ಕೆ ಹಾಗೆ ದೇವಿಯ ಆರಾಧನೆಗೆ ಅನುವು ಮಾಡಿಕೊಡುವಂತಹ ನಿಟ್ಟಿನಲ್ಲಿ ಸಕಲ ಸಿದ್ಧತೆಗಳನ್ನು ಮಾಡಿರುವಂಥದ್ದು. ರಕ್ಷತ್, ಧನ್ಯವಾದ ರಕ್ಷಾ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.